ಪ್ರಜ್ವಲ್ ಪ್ರಕರಣ ಬಂದಿದ್ದರಿಂದ ಕೇಳ್ತಾ ಇದ್ದೀನಿ. ಇಡೀ ಪ್ರಜ್ವಲ್ ಪ್ರಕರಣ, ಅದರ ರಾಜಕೀಯ ಅದೆಲ್ಲವೂ ತನಿಖೆ ಬಿಡಿ, ಅದು ಭಾಳಷ್ಟು ಚರ್ಚೆ ಆಗಿದೆ. ಈಗ ನಾವು ಪತ್ರಕರ್ತರು ಕೂಡ ದೇವೇಗೌಡರನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ. ರಾಜಕೀಯ ಆರೋಪ ಪ್ರತ್ಯಾರೋಪಗಳೇನಿದ್ರು ಕೂಡ ದೇವೇಗೌಡರ ಚಾರಿತ್ರ್ಯದ ಕಾರಣದಿಂದ ಅವರು ದೊಡ್ಡ ರಾಜಕಾರಣಿಯಾಗಿ ಬೆಳೆದರು ಅಂತಕ್ಕಂಥದ್ದು. ಇಡೀ ಇಷ್ಟು ಸ್ಥಿತ್ಯಂತರಗಳನ್ನು ದೇವೇಗೌಡರು ಹೇಗೆ ತೆಗೆದುಕೊಂಡಿದ್ದಾರೆ? ಯಾಕಂದರೆ ದೇವೇಗೌಡರ ಜೊತೆ ಇತ್ತೀಚೆಗೆ ಇಂಟ್ರಾಕ್ಷನ್ ಮಾಡೋಕ್ಕೆ ಸಿಗಲ್ಲ. ಅವ್ರು ನೊಂದಿರ್ತಕ್ಕಂಥದ್ದು ನಿಜ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂಥ ಒಬ್ಬ ಪರಿಶುದ್ಧವಾಗಿ ಬಂದಂಥ ವ್ಯಕ್ತಿ ಅವರ ರಾಜಕೀಯ ಜೀವನದಲ್ಲಿ ಇವತ್ತು ನೊಂದಿರ್ತಕ್ಕಂಥದ್ದು, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ನಾನು ಹಲವಾರು ಬಾರಿ ನಾನಿರ್ಬೋದು, ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಯಾಕೆಂದರೆ ನಾವು ಈ ಒಂದು ಪ್ರಕರಣ ಅವ್ರಿಗೆ ತಲುಪಲೇಬಾರ್ದು ಅಂತ ಹೇಳಿ ಅವ್ರ ರೂಮಲ್ಲಿ ಇದ್ದಂಥ ಟಿ ವಿನೂ ಶಿಫ್ಟ್ ಮಾಡಿ, ಯಾರೂ ಅವ್ರ ಹತ್ರ ಹೋಗದೇ ಇರ್ತಕ್ಕಂಥ ಈ ಸಬ್ಜೆಕ್ಟೇ ಬರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಬಹುಶಃ ಭಾಳ ತಿಂಗಳಿಟ್ಟಿದ್ವು. ಅದನ್ನು ನಿಮ್ಗೆ ಹೇಳಬೇಕು ಅನ್ನೋದ್ರೆ ಎಸ್, ನೀವು ಹೇಳಿದಂಥ ರೀತಿಯಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಬೆಳೀಲಿ, ನಮ್ಮ ಮುಂದಿನ ಮಕ್ಕಳು ನಮ್ಮ ಒಂದು ಏಜ್ ಮುಗಿತಾ ಬಂತು, ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳಿರಲಿ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ಆಸೆಯಿಂದ ಪಾಪ ಆಸೆಪಟ್ಟು ಬೆಳೆಸಿದ್ರು. ಅದು ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ಅವ್ರನ್ನ ನಾವು ಇವತ್ತು ನಾನು ದೆಹಲಿನಲ್ಲಿ ಕಳೆದ 15 ದಿವಸ ಯಾತಕ್ಕೆ ಅಲ್ಲಿ ಕ್ಯಾಂಪ್ ಮಾಡಿಸಿದೆ ಅವರಿಗೆ. ಆದರೂ ಒಂದೇ ಹೇಳ್ತೀನಿ, ಆಗಲೂ ಸಹ ನಾನೇನು ಮೊದಲು ಕ್ಯಾಬಿನೆಟ್ಗೆ ಪ್ರಧಾನಮಂತ್ರಿಗಳು ತೊಗೊಂಡ್ರು. ನನ್ನ ಮೊದಲನೇ ಕ್ಯಾಬಿನೆಟ್ನಲ್ಲಿ ಅಂದರೆ ಅನ್ಅಫಿಷಿಯಲ್ ಕ್ಯಾಬಿನೆಟ್ ಮೀಟಿಂಗು, ನಾನು ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋದೆ. ಒಂದು ರಿಕ್ವೆಸ್ಟ್ ಮಾಡಿದೆ ಅವರಿಗೆ. ಕೇಳಿದ್ರು ಹೇಗಿದ್ದಾರೆ ತಂದೆಯವರು ಅಂತ. ಇಲ್ಲ, ಆ್ಯಕ್ಚುಲಿ ನೊಂದಿದ್ದಾರೆ ಸರ್. ಒಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ನಿಮಗೆ, ನಿಮ್ಮ ಒಂದು ವಾಯ್ಸ್ ಕೇಳಿದ್ರೆ ಬಹುಶಃ ಅವರ ಮಾನಸಿಕವಾದಂಥ ನೋವೇನಿದೆ, ಒಂದು ಧೈರ್ಯವನ್ನು ಅವ್ರಿಗೆ ತುಂಬಲಿಕ್ಕೆ ಸಾಧ್ಯ ಇದೆ. ನನಗೋಸ್ಕರವಾಗಿ ಒಂದು ಸಲ ನೀವು ದೂರವಾಣಿ ಕರೆ ಮಾಡ್ಬೋದಾ ಸರ್ ಅಂತ ಕೇಳಿದೆ ನಾನು ಪ್ರಧಾನಮಂತ್ರಿಗಳಿಗೆ. ಎಲ್ಲಾದರೂ ಉಂಟ ನಾನು ಮಾತಾಡ್ತೀನಿ ಅಂದರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದ ಅರ್ಧ ಗಂಟೆನಲ್ಲಿ, ಬಹುಶಃ ಸಾಯಂಕಾಲ 5-5:30 ಗಂಟೆ, ನಾನು 4 ಗಂಟೆಲಿ ಅವ್ರಿಗೆ ಮನವಿ ಮಾಡಿದೆ. 5:30 ಗಂಟೆಗೆ ಫೋನ್ ಮಾಡಿ ಅವತ್ತು ದೊಡ್ಡವರಿಗೆ, ನಮ್ಮ ತಂದೆಯವರಿಗೆ ಒಂದು ಮಾನಸಿಕವಾದಂಥ ಹಿಂಸೆ ಏನು ಪಡ್ತಾಯಿದ್ರು, ಅವರ ಧ್ವನಿ ಅವ್ರನ್ನ ಮತ್ತೆ ಆ್ಯಕ್ಟಿವ್ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ನಾನು ರೂಮ್ನಲ್ಲಿ ಪ್ರತಿದಿನ ಕೂತ್ಕೊಂಡು ಯಾಕೆ ಯೋಚನೆಗಳು ಮಾಡ್ತೀರಿ, ದಯವಿಟ್ಟು ಪಾರ್ಲಿಮೆಂಟಲ್ಲಿ ಭಾಗವಹಿಸಬೇಕು ನೀವು, ಯಾವುದೇ ಕಾರಣಕ್ಕೂ ಎದ್ಕೊಂಡ್ಬೇಡಿ. ಇದು ಎಲ್ಲದರಿಂದ ನಾವು ಹೊರಗೆ ಬರ್ತಕ್ಕಂಥ ದಿನ ಬರುತ್ತೆ. ನೀವು ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಾನು ಜವಾಬ್ದಾರಿ ತಗೋತೀನಿ. ನೀವು ಧೈರ್ಯವಾಗಿ ಹೊರಗಡೆ ಬರಬೇಕು ಅಂತ ಹೇಳಿ ಮೊನ್ನೆ 15 ದಿನ ಡೆಲ್ಲಿನಲ್ಲಿ ಅಲ್ಲೇ ಉಳಿಸ್ತೆ ಅವರಿಗೆ, ಬರಬಾರ್ದು ವಾಪಸ್ ಬೆಂಗಳೂರಿಗೆ. ನೀವು ರಾಜ್ಯಸಭೆಯಲ್ಲಿ ಪ್ರತಿದಿನ ಒಂದೊಂದು ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದೆ. ನಾನು ಈ ವಿಷಯದಲ್ಲಿ ಪ್ರಧಾನಮಂತ್ರಿಗಳಿಗೆ ಇವತ್ತು ನಾನು ರೂಢಿಯಾಗಿದ್ದೇನೆ. ಅವತ್ತು ನಾನು ಒಂದು ಮಾತಿಗೆ ದೇವೇಗೌಡರಿಗೆ ಫೋನ್ ಮಾಡಿ ಧೈರ್ಯ ತುಂಬಿದಾರಲ್ಲ, ಇದು ಅವ್ರಿಗೆ ಶಕ್ತಿ. ಇವತ್ತು ಮತ್ತೆ ಧೈರ್ಯವಾಗಿ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ಒಂದು ಮಾನಸಿಕ ಸ್ಥೈರ್ಯ ಸಿಕ್ಕಿದೆ. ಇದಕ್ಕೆ ನಾನು ನರೇಂದ್ರ ಮೋದಿ ಅವ್ರನ್ನ, ಅವರ ಒಂದು ಔದಾರ್ಯ ಏನು ತೋರಿಸಿದ್ರೆ ಅವತ್ತು, ಅದನ್ನು ಇಲ್ಲಿ ರಕ್ಷಣೆ ಕೊಡಲಿಕ್ಕೆ ನಾನು ಕೇಳಿದ್ದಲ್ಲ. ಪ್ರಜ್ವಲ್ಗಿರಲಿ, ಅವ್ರ ರೇವಣ್ಣ ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡಿನೋದಕ್ಕೆ ಕೇಳಿದ್ದಲ್ಲ. ಅವರೇನು ಮಾನಸಿಕವಾಗಿ ಕುಗ್ಗಿದ್ರು ದೇವೇಗೌಡರು, ನಿಮ್ಮದೊಂದು ವಾಯ್ಸು ಅವರಿಗೆ ಕೇಳಿಸಿದ್ರೆ ಒಂದು ಅವರು ಹೋರಾಟಕ್ಕೆ ಮತ್ತೆ ಹೊರಗಡೆ ಬರಲಿಕ್ಕೆ ಸಿದ್ಧವಾಗ್ತಾರೆ. ಒಂದು ಮಾತು ಹೇಳಿದ್ರು ನಾನು ಅವರು ಭೇಟಿ ಮಾಡಿದಾಗ, ನಮ್ಮ ಕುಟುಂಬದಲ್ಲಿ ಇಂಥ ಒಂದು ರೀತಿಯ ವಾತಾವರಣ ಇದೆ ಅಂತಕ್ಕಂಥ ಮೊದಲೇ ಗೊತ್ತಾಗಿದ್ದರೆ ನಾನು ಮೈಸೂರಿನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಜೊತೆ ಸ್ಟೇಜ್ನ ಶೇರ್ ಮಾಡ್ತಿರಲಿಲ್ಲ ಅಂದರು ದೇವೇಗೌಡರು. ಮೋದಿಯವ್ರಿಗೆ ಹೇಳಿದ್ರು ಭೇಟಿ ಮಾಡಿದಾಗ. ನನ್ನ ಎದುರು ನಡೆದ ಘಟನೆ. ಯಾತಕ್ಕೆ ನೀವು ದೇವೇಗೌಡರು ವಿಷಯ ಕೇಳಿದ್ರೆ, ಬಹುಶಃ ರಾಜಕಾರಣದಲ್ಲಿ ಸ್ವತಂತ್ರವಾಗಿ ಒಂದು ಸಣ್ಣ ಹಳ್ಳಿಲಿ ಹುಟ್ಟಿ ವಿರೋಧ ಪಕ್ಷದಲ್ಲೇ 50 ವರ್ಷ ಹೋರಾಟ ಮಾಡ್ಕೊಂಡು ಇದ್ದಿದ್ದೊಂದು 5-6 ವರ್ಷ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅಂಥ ವ್ಯಕ್ತಿಯನ್ನು ಮುಗಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದಲ್ಲಿ ಈ ಸರ್ಕಾರ, ನಾನು ಒಂದು ಮಾತು ಕೇಳಿದ್ದೀನಿ ಸಿದ್ದರಾಮಯ್ಯರಿಗೆ, ಫೈಟ್ ಮಾಡೋಣ ರಾಜಕಾರಣದಲ್ಲಿ. ಆ ತಾಯಿ
ಅಂದರೆ ದೇವೇಗೌಡರ ಧರ್ಮಪತ್ನಿ ಊಟ ಬಡಿಸಿದ್ದಾರೆ ನಿಮಗೆ ಕೈಯಿಂದ ಅಡುಗೆ ಮಾಡಿ. ಅಂಥ ತಾಯಿ ಹೃದಯ ಏನಾಗಿದೆ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ದಿನ ಯೋಚನೆ ಮಾಡಿದ್ದೀರಾ? ಆ ರೇವಣ್ಣನ ವೈಫ್ನ ಇಲ್ಲೇನೋ ಬೇಲ್ ಸಿಕ್ಕಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾರೋ ಕಪಿಲ್ ಸಿಂಗಲ್ಲಿ ಇಟ್ಕೊಂಡು ನೀವು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೋಗ್ತಿರಲ್ಲ, ಯಾವ ಮಟ್ಟದ ರಾಜಕೀಯ ಮಾಡ್ತಾಯಿದ್ದೀರಿ? ತಪ್ಪು ಮಾಡಿದರೆ ತಪ್ಪೇ, ಯಾರೇ ಮಾಡಿದರು ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಲ್ಲ. ಆದರೆ ನಿಮ್ಮ ಈ ಒಂದು ಆ ದ್ವೇಷದ ರಾಜಕಾರಣ ಇದೆಯಲ್ಲ, ನಿಮಗೆ ಏನು ಅನ್ಯಾಯ ಮಾಡಿದರು ದೇವೇಗೌಡರು ನಿಮಗೆ? ಈ 92 ವರ್ಷದಲ್ಲಿ ಅವರಿಗೆ ಈ ರೀತಿಯ ಒಂದು ಆಘಾತ ತರಬೇಕಾಗಿತ್ತ ನೀವು ಈ ಮಟ್ಟಕ್ಕೆ? ಓಲಿ ಅಲ್ಟಿಮೇಟ್ಲಿ ಏನು ಸಾಧನೆ ಮಾಡ್ತೀರಿ? ನಾನು ಕೇಳ್ತಕ್ಕಂಥದ್ದು ತಪ್ಪು ನಡೀತಿದೆ ಅಂತಕ್ಕಂಥದ್ದು ಮುಂದೆ ಬರುತ್ತೆ, ಏನೇನಾಗುತ್ತಾಗಲಿ. ಇವತ್ತು ಆ ವಿಡಿಯೋಗಳು ಬಿಟ್ಟರಲ್ಲ ಮಾರ್ಕೆಟಲ್ಲಿ, ಯಾವುದೋ ಹೆಣ್ಮಕ್ಳ ಫೋಟೋಗಳನ್ನು ಅದನ್ನು ಮಾರ್ಫಿಂಗ್ ಮಾಡಿದೆ, ಆ ಮುಕ್ಕಳನ್ನ ತೋರಿಸಿದಾರಲ್ಲ, ಆ ಕುಟುಂಬಕ್ಕೆ ಉಳಿಸೋದಕ್ಕೆ ಏನು ಮಾಡಿದ್ದೀರಿ ನೀವು? ಆ ಕುಟುಂಬದ ಪರಿಸ್ಥಿತಿಗಳೇನಾಗಿದೆ? ಆದರೆ ನೀವೆಲ್ಲ ಪರಿಶುದ್ಧವಾಗಿ ಬಂದಿದ್ದೀರಾ? ಇದು ಯಾವತ್ತಾದರೂ ನೀವು ಯೋಚನೆ ಮಾಡಲಿಲ್ವಾ? ಈ ಮಟ್ಟಕ್ಕೆ ಹೋಗಿದ್ದೀರಲ್ಲ. ಇದನ್ನು ಅವರಿಗೆ ನಾನು ಹೇಳ್ತಕ್ಕಂಥದ್ದು, ಆ ನಾಯಕರುಗಳ, ಕಾಂಗ್ರೆಸ್ ನಾಯಕರಿಗೆ ಪ್ರಾಯಶ್ಚಿತ್ತ ನೀವು ಅನುಭವಿಸ್ಬೇಕಾದ ಕಾಲ ಬರುತ್ತೆ. ನಾನು ಸಮಜಾಯಿಷಿ ಕೊಟ್ಟು ಪ್ರಜ್ವಲ್ನ ಇವತ್ತು ನಾವು ರಕ್ಷಣೆ ಮಾಡಬೇಕು ಅನ್ನೋದಾಗಲಿ, ರೇವಣ್ಣ ಕುಟುಂಬ ರಕ್ಷಣೆ ಮಾಡಬೇಕು ಕಾನೂನು ವಿರುದ್ಧವಾಗಿ ಅಂತಕ್ಕಂಥದ್ದು ನಮ್ಮ ಮುಂದೆ ಇಲ್ಲ. ಕಾನೂನೇ ತೀರ್ಮಾನ ಆಗಲಿ. ದೇವೇಗೌಡರ ಬಗ್ಗೆ ನೀವು ಕೇಳಿದ್ರಿಂದ ಇವತ್ತು ಮನನೊಂದು ನಾನು ಸಹ ಇಲ್ಲ, ನಾವು ಈ ವಿಷಯಗಳ ಪ್ರಸ್ತಾರ ಪ್ರಶ್ನೆ ಇಲ್ಲಿ ಬರೋದಲ್ಲ. ನಾನು ಪ್ರಶಾಂತ್ ಭಾಳ ಸಲ ನಮ್ಮ ಮಧ್ಯೆನೂ ಚರ್ಚೆ ಮಾಡ್ಕೊಂಡಿದ್ದೆ. ಈ ವಯಸ್ಸಲ್ಲಿ ದೇವೇಗೌಡರು ಇಲ್ಲ, ಮಿರಾಕಲ್ ದೇವ್ರ ಶಕ್ತಿ ಅವ್ರಿಗಷ್ಟೇ. ದೇವ್ರ ಶಕ್ತಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆ ಒಂದು 3 ತಿಂಗಳು ನೆನಪಿನ ಶಕ್ತಿನೇ ಹೊಟ್ಟೋಗಿತ್ತು ಅವರಿಗೆ. ನಮ್ಮನ್ನೇ ಗುರುತಿಸ್ತಿರ್ಲಿಲ್ಲ ಅವರು. ನಾವು ಹೋಗಿ ನಿಂತರು ಯಾರು ಅಂತ ಕೇಳ್ತಿರಲಿಲ್ಲ. ಒಂದು ಪಕ್ಷಿ ಫೋಟೋ ತೋರಿಸಿದ್ರೆ ಯಾವ ಪಕ್ಷಿ ಅಂತ ಹೇಳ್ತಿರಲಿಲ್ಲ. ಆ ಒಂದು ಪರಿಸ್ಥಿತಿಗೆ ಹೊಟ್ಟೋಗಿದ್ರು ಅವರು. ಅವ್ರು ಮತ್ತೆ ರಿಕವರ್ ಆಗಿರೋದಿದೆಯಲ್ಲ, ಅದು ಅವ್ರಿಗೇನು ಆ ಶಿವ ಅಂತ ನಂಬ್ತಾರಲ್ಲ, ಆ ಶಿವನ ಒಂದು ರಕ್ಷಣೆಯಿಂದ ಮತ್ತೆ ರಿಕವರ್ ಆಗಿದ್ದಾರೆ. ಭಾಳ ಕವರ್ ಮಾಡಿ ಕೊನೆಗೆ ಎಮೋಷನ್ ತಂದ್ಬಿಟ್ಟು. ಕುಮಾರಸ್ವಾಮಿ ಅವರ ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ.